ಶಾಸಕರು ಬಾಲಕೃಷ್ಣ ಅವರು. ನಾನು ಹೇಳಿದ್ದೀನಿ, ನಾನು ಹಿರಿಯ ಶಾಸಕ ಅಲ್ಲ. ಇಕ್ಬಾಲ್ ಹುಸೇನ್ ಅವರು ಮೊದಲನೇ ಬಾರಿ ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದಾರೆ, ನಾನು ಮೊದಲನೇ ಬಾರಿ ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದೀನಿ. ನಾನು ಹಿರಿಯ ಶಾಸಕ ಜನತಾದಳದಲ್ಲಿ, ಐ ಆಮ್ ಜೂನಿಯರ್ ಇನ್ ಕಾಂಗ್ರೆಸ್. ಅವರು ನಾನೆಲ್ಲ ಈಕ್ವಲ್. ಈಗ ನಾವು ನಮ್ಮ ನೆಲಮಂಗಲ ಶ್ರೀನಿವಾಸ್ ಅವರು ಇರ್ಬೋದು, ನಾವೆಲ್ಲ ಮೊದಲನೇ ಬಾರಿ ಕಾಂಗ್ರೆಸ್ಸಲ್ಲಿ ಗೆದ್ದಿರ್ತಕ್ಕಂಥವ್ರು. ನಮಗೆಲ್ಲ ಒಂದೇ ಸರಿಸಮಾನವಾದಂಥ. ನಾನು ಹಕ್ಕುಮಂಡಲೆ ಮಾಡಲಿಕ್ಕೆ ಆಗಲ್ಲ. ನಾನು ಹಿರಿಯ ಶಾಸಕ ಆಗಿರ್ತಕ್ಕಂಥದ್ದು ಜನತಾದಳದಲ್ಲಿ. ಅದರಿಂದ ನಾನು ಅವರ ಸರಿಸಮಾನ. ಹಿಂದೆ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕೆಲವರು ಬಯಸಿದ್ದಾರೆ ಅಂದಾಗ ಅವ್ರ ಹತ್ರ ನಂಬರ್ಸ್ ಇಲ್ಲ ಅನ್ನುವಂಥ ಮಾತನ್ನು ಅದು ನನಗೆ ಗೊತ್ತಿಲ್ಲ. ಈಗ ಕೇಳಿ, ಹೈಕಮಾಂಡ್ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡ್ತದೆ. ನಂಬರ್ಸ್ ಮೇಲೆ ತೀರ್ಮಾನ ಆಗಲ್ಲ. ಇದು ಅಂತಿಮವಾಗಿ ಹೈಕಮಾಂಡ್ ಯಾರನ್ನ ಆಗಬೇಕು ಅಂತೇಳಿ ತೀರ್ಮಾನ ಮಾಡ್ತದೆ, ಆ ತೀರ್ಮಾನ ಆಗ್ತದೆ. ಈಗ ನೀವು ಅನೇಕ ಬಾರಿಗಳ ಹೈಕಮಾಂಡ್ ತೀರ್ಮಾನಗಳನ್ನ ನೀವೆಲ್ಲ ನೋಡಿದಿರ ಹಿಂದೆ ಕಾಂಗ್ರೆಸ್ನಲ್ಲಿ. ಅದರಿಂದ ಈಗ ಹೈಕಮಾಂಡ್ ಚಕ್ಕ ಬಿದ್ರೆ ಚಕ್ಕ, ಭಾರ ಬಿದ್ರೆ ಭಾರ. ಇಲ್ಲ, ಅದನ್ನ ನೀವು ಹೈಕಮಾಂಡ್ ಅಲ್ಲಿ ಇರ್ತಕ್ಕಂಥವ್ರನ್ನ ಕೇಳ್ಬೇಕು, ನನ್ನನ್ನು ಈ ಪ್ರಶ್ನೆ ಕೇಳಿ. ಶಾಸಕಾಂಗ ಸಭೆ ಅಂತ ಹೋದಾಗ ಶಾಸಕರ ಸಂಖ್ಯೆನೇ ಇಂಪಾರ್ಟೆಂಟ್ ಆಗುತ್ತೆ. ಅದು ಹೇಳಿಲ್ವ, ಅದೆಲ್ಲ ನಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದಲ್ಲ, ನಾನು ಮಾತಾಡ್ತಕ್ಕಂಥದ್ದಲ್ಲ, ನನಗೆ ಸಂಬಂಧಪಟ್ಟಂತ ವಿಚಾರ ಅಲ್ಲ. ಈಗ ಹೈಕಮಾಂಡ್ ತೀರ್ಮಾನ ಮಾಡೋದಾದ್ರೂ ಕೂಡ ನೀವೇನು ಅಭಿಪ್ರಾಯಗಳು ಹೆಚ್ಚು ಮೆಜಾರಿಟಿ ಹೇಳಿದ್ರೆ ಅದ್ರ ಮೇಲೆ ತೀರ್ಮಾನ ಆಗುತ್ತೆ. ಏಕಾಏಕಿ ಹೈಕಮಾಂಡ್ ಅಂತ ತೀರ್ಮಾನ ಮಾಡಕ್ ಆಗಲ್ವಲ್ಲ? ಅದನ್ನ ನೀವು ಹೈಕಮಾಂಡ್ ಅವ್ರ ಹತ್ರ ಚರ್ಚೆ ಮಾಡೋದು ಸೂಕ್ತ. ಈಗ ಅಧಿಕಾರ ಹಂಚಿಕೆ ನಂಬರ್ಗೆ ನಿಂತಿಲ್ಲ ಅಂತ ಹೇಳ್ತಾ ಇದ್ದೀರಾ, ಆದರೆ ಶಾಸಕರ ಬೆಂಬಲವನ್ನ ಸಪೋರ್ಟ್ ಅನ್ನ ತಗೊಳ್ಳೋ ಒಂದು ಪ್ರಯತ್ನ ನಡೀತಾ ಇದೆ ನಿಮ್ಗಳ ಕಡೆಯಿಂದ ಅಂತ ಚರ್ಚೆ ಇಲ್ಲ. ಆ ಥರ ಯಾವ ಪ್ರಯತ್ನನೂ ಆಗಿಲ್ಲ. 50-55 ಜನ ಶಾಸಕರ ಬೆಂಬಲ ಸುಳ್ಳು ಆಗಲ್ಲ ಅದೆಲ್ಲ. ಆ ಥರ ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ಕೂಡ ಯಾರಿಗೂ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ನಮ್ಮ ಬೆಂಬಲಕ್ಕೆ ನಿಲ್ಲಿ ಅಂತ ಹೇಳಿ ಅವರು ಯಾರಿಗೂ ಹೇಳಿಲ್ಲ, ಸೂಚನೆಯನ್ನು ಕೊಟ್ಟಿಲ್ಲ. ಅವ್ರವ್ರ ವೈಯಕ್ತಿಕ ಶಾಸಕರ ಅಭಿಪ್ರಾಯಗಳು ಹೇಳಿರ್ಬೋದು, ಬಟ್ ಅವ್ರು ಯಾವತ್ತೂ ಕೂಡ ನೀವು ಸರ್ಕಾರಕ್ಕೆ ಇರ್ಸುಮುರ್ಸು ಉಂಟು ಮಾಡಬೇಡಿ, ಹೈಕಮಾಂಡ್ ಎಲ್ಲ ವೀಕ್ಷಣೆ ಮಾಡ್ತಾ ಇದೆ, ನೀವೆಲ್ಲ ಈ ಥರ ಮಾಡಿದ್ರೆ ಗೌರವ ಕಡಿಮೆ ಆಗ್ತದೆ, ಪಕ್ಷಕ್ಕೆ ಗೌರವ ಬರ್ತಕ್ಕಂಥ ರೀತಿ ನೀವೆಲ್ಲ ನಡ್ಕೋಬೇಕು ಅಂತೇಳಿ ನಮ್ಗೆ ಸೂಚನೆ ಕೊಟ್ಟಿದ್ದಾರೆ. ಅದನ್ನೇ ಸೂಚನೆ ನಮಗೆಲ್ಲ ಕೊಟ್ಟಿದ್ದಾರೆ. ಪಕ್ಷಕ್ಕೆ ಇರ್ಸುಮುರ್ಸಾಗ್ತಕ್ಕಂಥ ಹೇಳಿಕೆಗಳನ್ನು ತಾವು ಯಾರು ಕೂಡ ಕೊಡಬಾರ್ದು ಅಂತೇಳಿ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಗಳಾಗಿ ಅಲ್ಲ, ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಅದೇ ಅಧ್ಯಕ್ಷ ಸ್ಥಾನಕ್ಕೆ ತ್ಯಾಗದ ಮಾತುಗಳನ್ನು ಆಡ್ತಾ ಇದ್ದಾರೆ ಸರ್ ಇತ್ತೀಚೆಗೆ. ಆಯ್ತು, ಅವ್ರನ್ನೇ ಕೇಳಿ. ನೀವು ಅವ್ರು ತ್ಯಾಗ ಮಾಡ್ತಾರ, ಅವ್ರು ಏನಾಯ್ತು ನಾನು ಕೇಳಿದ್ರೆ ನಾನು ಏನು ಹೇಳಿ ನಿಮಗೆ? ಮಾಧ್ಯಮದವರು ನಮ್ಮ ಸಹಕಾರ ಕೊಡಿ ಅಂತ ಮನವಿ ಮಾಡ್ತಾರೆ. ಅಂತಿಮವಾಗಿ ಯಾರು ಹೇಳಿದ್ದು ನಿಮ್ಗೆ ಹಿಂಜರಿತಾ ಇದೆ ಅಂತ? 2.5 ವರ್ಷ ಬೇಕಾಗಿತ್ತು ಸರ್, ಒಂದು ಕ್ಲಾರಿಟಿ ಕೊಡಬಹುದು.